ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಅಂತಾನೆ ಹೇಳ್ಬೋದು. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಆನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದರೆ RCB. ಅದೇ ರೀತಿ KKR ಇವತ್ತಿನ ಮೊದಲ ಮ್ಯಾಚ್ ಸ್ಟಾರ್ಟಿಂಗ್ ಆಗ್ತಿದೆ, ಅದು ಕೂಡ ಇಡನ್ ಗಾರ್ಡನ್ಸ್ ಅಲ್ಲಿ. ಅದು ಕೂಡ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಅಲ್ಲಿಯ ಸನ್ನಿವೇಶ ಯಾವ ರೀತಿ ಇದೆ, ಅದೇ ರೀತಿಯಾಗಿ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟ ಹಾಗೆ ಪ್ಲೇಯಿಂಗ್ 11 ಎಲ್ಲವನ್ನ ಚರ್ಚೆ ಮಾಡಿದ್ರು. ಇವತ್ತಿನ ಪಿಚ್ ಕಂಡೀಷನ್ ರೀತಿಯಾಗಿ ಕಂಪ್ಯಾರಿಸನ್ ಅಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತೇವೆ, ಹೊಸಬ್ರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. RCB KKR ನ ಪ್ರಿವ್ಯೂಗೆ ಸ್ವಾಗತಗಳು. ಅದೇ ರೀತಿಯಾಗಿ RCB ಅಂತ ಬಂದ್ರೆ ಅದು ಕೂಡ ಕೋಲ್ಕತ್ತಾದಲ್ಲಿ ಆಗ್ತಿರೋದ್ರಿಂದ ಕೋಲ್ಕತ್ತಾ ಅಂದ್ರೆ KKR. ಅದೇ ರೀತಿ RCB ಕಂಪ್ಯಾರಿಸನ್ ಅಲ್ಲಂತೂ ನೋಡ್ತಾ ಇದ್ರೆ KKR ಹೈ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಒಂಥರ ಆ ಗ್ರೌಂಡ್ ಅಲ್ಲಿ ಅದೇ ರೀತಿಯಾಗಿ ಕಂಪ್ಯಾರಿಸನ್ ಅಲ್ಲೂ ಹೋದ ಎಲ್ಲ ಮ್ಯಾಚಸ್ ಗಳನ್ನು ನೋಡ್ತಾ ಇದ್ರು ಕೂಡ ಕೋಲ್ಕತ್ತಾನೆ ಆನ್ ಟಾಪ್ ಅಲ್ಲಿ ಇದೆ. ಅದರಲ್ಲೂ ಕೋಲ್ಕತ್ತಾದಲ್ಲಿ ಆಗ್ತಿರೋದ್ರಿಂದ ಕೋಲ್ಕತ್ತಾದಲ್ಲಿ ಅಂತ ಬಂದ್ರೆ KKR ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ನಮ್ಮ RCB ಕೂಡ RCB ಹೋಮ್ ಗ್ರೌಂಡ್ ಅಲ್ಲಿ ಬಿಟ್ಕೊಂಡು ಮತ್ತೆಲ್ಲ ಕಡೆ ಸ್ಟ್ರಾಂಗ್ ಇದ್ರು ಕೂಡ ಕೋಲ್ಕತ್ತಾದಲ್ಲಿ ಸ್ವಲ್ಪ ವೀಕೆ ಇದೆ. ಅದರಲ್ಲಂತೂ RCB ಯಾವ ರೀತಿ ಸ್ಕ್ವಾಡ್ ಇದೆ ಅಂತ ನಿನ್ನೆ ಹೇಳಿದ ಹಾಗೆ ಪ್ಲೇಯಿಂಗ್ 11 ಅಲ್ಲವ. ಒಟ್ಟಿನಲ್ಲಿ ನಮ್ಮ RCB ಕಡೆ ಬರ್ತಾ ಇದ್ರೆ ಬ್ಯಾಟಿಂಗ್ ಬೌಲಿಂಗ್ ಅದೇ ರೀತಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಒಂದು ಖಡಕ್ ಆಗಿದೆ. ಅವ್ರ ಕಡೆ ಅಂತ ಬಂದ್ರೆ ಕಂಪ್ಯಾರಿಸನ್ ಅಲ್ಲಿ ಎಲ್ಲ ಆಲ್ರೂ ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ KKR ನಲ್ಲಿ. ಆದ್ರೆ ಫಾರ್ಮ್ ಅಲ್ಲಿ ಯಾರ್ಯಾರಿದ್ದಾರೆ, ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಮೊದಲೇದಾಗಿ ಬರ್ತಾ ಇದ್ರೆ ಇದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದ್ರೆ ಇಡನ್ ಗಾರ್ಡನ್ಸ್ ಅಲ್ಲಿ ಆಗ್ತಿರೋದ್ರಿಂದ ಹೋಮ್ ಗ್ರೌಂಡ್ ಅಲ್ಲಿ ಅವ್ರದ್ದು ಕೋಲ್ಕತ್ತಾದವ್ರದ್ದು. ಪಿಚ್ ರಿಪೋರ್ಟ್ ಕಡೆ ಬಂದ್ರಂತೂ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಹೊಯ್ದಿದೆ ಅಂತಾನೆ ಹೇಳ್ಬೋದಾಗಿದೆ. ನಿನ್ನೆ ಅಂತೂ ಮ್ಯಾಚ್ ನಾಳೆಗೆ ಆಗತ್ತೋ ಇಲ್ವಂತ ಅಷ್ಟು ಕಂಪ್ಯಾರಿಸನ್ ಅಂದ್ರೆ ಅಷ್ಟು ಡೌಟ್ಫುಲ್ ಆಗಿತ್ತು. ಒಟ್ನಲ್ಲಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಓಕೆ ಆಗಿದೆ. ಆದ್ರೂ ಕೂಡ ಸಂಜೆ ಹೊತ್ತಿಗಂತೂ ಮಳೆ ಬಂದ್ರಂತೂ ಕಂಟಿನ್ಯೂ ಆಗಿ ಮಳೆ ಆಗತ್ತಂತೆ, 2 ತಾಸು ಲೆಕ್ಕ ಮಳೆ ಆಗತ್ತಂತ ಇವಾಗ ವೆದರ್ ರಿಪೋರ್ಟ್ಸ್ಗಳು ಕೂಡ ಹರಿದಾಡ್ತಾ ಇವೆ. ಒಟ್ನಲ್ಲಿ ನೋಡ್ತಾ ಇರೋದಾದ್ರೆ ಪಿಚ್ಚಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಆ ಲೆಕ್ಕದಲ್ಲಿ ನನ್ನ ಪ್ರಕಾರ ಇಲ್ಲಿ ಟಾಸ್ ಎಷ್ಟು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಟಾಸ್ ವಿನ್ ಆದವರೇ ಮ್ಯಾಚ್ನ ಮುಕ್ಕಾಲ್ವಸಿ ವಿನ್ ಆಯ್ತಾರೆ ಅಂತಾನೆ ಹೇಳ್ಬೋದಾಗಿದೆ. 75% ಅಷ್ಟು ಮ್ಯಾಚ್ನ ಟಾಸ್ ವಿನ್ ಆದವರೇ ವಿನ್ ಆಗ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಬರ್ತಿರೋದ್ರಿಂದ, ಮಳೆ ಬರುವಂತ ಸಿಚುವೇಶನ್ ಇರೋದ್ರಿಂದ ಟಾಸ್ ವಿನ್ ಆದವರು ಕೋರ್ಸ್ ಚೇಸಿಂಗ್ ಕಡೆ ಹೋಗೋದು ಹೆಚ್ಚು. ಯಾಕಪ್ಪ ಅಂತ ಹೇಳಿದ್ರೆ ಚೇಸಿಂಗ್ ಅದೇ ನೋಡ್ಕೊಂಡು ಆಟ ಆಡ್ಬೋದಾಗತ್ತೆ. ಯಾವ ರೀತಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಟ ಆಡ್ತಿದ್ರು ಅದೇ ರೀತಿಯಾಗಿ ಮತ್ತೆ ಚೇಸಿಂಗ್ ಏನಾದ್ರು DLS ಮೆಥಡ್ ಬಂದ್ರು ಕೂಡ ಅಲ್ಲಿ ಕೂಡ ಓವರ್ಸ್ಗಳು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಪ್ರೆಷರ್ ಹೆಚ್ಚಾದ್ರೂ ಕೂಡ ಒಟ್ಟಿನಲ್ಲಿ ನೋಡ್ಕೊಂಡು ಆಟ ಆಡ್ಬೋದಾಗತ್ತೆ. ಯಾವ ರೀತಿ ಸ್ಕೋರ್ ಕಾರ್ಡ್ ಇದೆಯೋ ಅದರ ಮೇಲೆ. ಫಸ್ಟ್ ಬ್ಯಾಟಿಂಗ್ ಆದ್ರೆ ಒಂಥರ ಪ್ರೆಷರ್ ಸಿಚುವೇಶನ್ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಬ್ಯಾಟ್ಸ್ಮನ್ ದಿಕ್ಕಳಿಗೆ. ಅದಕ್ಕಾಗಿ ನನ್ನ ಪ್ರಕಾರ ಟಾಸ್ ವಿನ್ ಆದವರು 100% ಚೇಸಿಂಗ್ ಕಡೆ ಹೋಗೋದಂತೂ ಹೌದು. ಅದ್ರಲ್ಲಿ ಮೊದಲೇದಾಗಿ KKR ನಲ್ಲಂತೂ 100% ಚೇಸಿಂಗೇ ಆಗಲ್ಲ. ನಾಳೆ ಟಾಸ್ ವಿನ್ ಆದವರು ಚೇಸಿಂಗ್ ಕಡೆನೂ ಹೋಗೋದಂತೂ. ಯಾಕಪ್ಪ ಅಂತ ಹೇಳಿದ್ರೆ ವೆದರ್ ಆ ರೀತಿ ಇರೋದ್ರಿಂದ. KKR ನಲ್ಲಿ ಇಲ್ಲಿ ಆಗಿರುವಂಥ ಅಷ್ಟು ಮ್ಯಾಚಸ್ಗಳಲ್ಲಿ 70 to 80% ಅಷ್ಟು ಮ್ಯಾಚಸ್ಗಳನ್ನು ಫಸ್ಟ್ ಬ್ಯಾಟಿಂಗ್ ಆಟ ಆಡಿದವರು ವಿನ್ ಆಗಿರೋದ್ರಿಂದ ಟಾಸ್ ಅಂದರೆ ಗುಡ್ ಟಾಸ್ ಟು ಲೂಸ್ ಆಗುತ್ತೋ ಅಥವಾ ಏನಾಗುತ್ತೋ ಅನ್ನೋದು ದೊಡ್ಡ ವಿಷಯ ಆಗಿದೆ. ನನ್ನ ಪ್ರಕಾರ ಇಲ್ಲಿ ಟಾಸ್ ವಿನ್ ಆದವರು 100% ಚೇಸಿಂಗ್ ಕಡೆ ಹೋಗ್ತಾರೆ ವೆದರಿಂದ. ಏನಾದ್ರು ನಾಳೆ ಇಡೀ ಹೊತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಮಳೆ ಬರ್ತಾ ಇದ್ರೆ ಫಸ್ಟ್ ಬ್ಯಾಟಿಂಗ್ ಚಾಯ್ಸ್ ಮಾಡ್ರು ಆಶ್ಚರ್ಯ ಪಡುವಂಥದ್ದಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಸ್ಕೋರ್ ನೋಡ್ತಾ ಇದ್ರೆ 220ಕ್ಕಿಂತ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನನ್ನ ಪ್ರಕಾರ ಚೇಸಿಂಗ್ ಸಿಕ್ಕಾಪಟ್ಟೆ ಡೌಟ್ಫುಲ್. 180 190 ಅಂದ್ರೆ ಸ್ಲೋ ಆಗ್ತಾ ಹೋಗುತ್ತೆ ಪಿಚಸ್ಗಳು. ಇಲ್ಲಿ ಮೇನ್ ಆಗಿ ಪೇಸರ್ಸ್ ಗಳಿಗೆ ಅಂದ್ರೆ ಬೌಲರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಸಾಥಿದೆ ಈ ಪಿಚ್ ಅಲ್ಲಿ. ಅಂದ್ರೆ ಪೇಸರ್ಸ್ ಅದೇ ರೀತಿಯಾಗಿ ಸ್ಪಿನ್ನರ್ಸ್ ಗಳು ಇಬ್ರು ಕೂಡ ಡಾಮಿನೇಟ್ ಮಾಡುವಂಥದ್ದು ಹೆಚ್ಚು. ಅದರಲ್ಲಿ ಹೆಚ್ಚಿನದಾಗಿ ಪೇಸರ್ಸ್ ಅಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ದೊಡ್ಡ ಗ್ರೌಂಡ್ಸ್ ಆಗಿರೋದ್ರಿಂದ ಫುಲ್ ಸ್ಟೇಡಿಯಂ ಅಂತೂ ಫುಲ್ ಪ್ಯಾಕ್ ಆಗೋದಂತೂ 100% ಹೌದು. ಪೀಕ್ ಫಾರ್ಮ್ ಅಲ್ಲಿ ಇರುವಂತ ಈ RCB ಬ್ಯಾಟ್ಸ್ಮನ್ಗಳು ಅದೇ ರೀತಿಯಾಗಿ ವರ್ಸ್ಟ್ ಫಾರ್ಮ್ ಅಲ್ಲಿ ಇರುವಂತ KKR ನ ಬ್ಯಾಟ್ಸ್ಮನ್ಗಳು ಇದೊಂಥರ ಕಂಪ್ಯಾರಿಸನ್. ಅಂದ್ರೆ ನಮ್ದ್ರಲ್ಲಂತೂ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆಂದಾಗಿದೆ, ಅವ್ರದ್ರಲ್ಲಂತೂ ಬೌಲಿಂಗ್ ಅಲ್ಲೇ ಸ್ವಲ್ಪ ವೀಕ್ ಇದೆ. ಸ್ಪಿನ್ನರ್ಸ್ ಒಂದು ಬಿಟ್ಟರೆ ಕೂಡ ವರುಣ್ ಚಕ್ರವರ್ತಿ ಅವ್ರ ಮೇಲೆ ಹೆಚ್ಚಿನದಾಗಿ ಪರ್ಫಾರ್ಮೆನ್ಸ್ ನ KKR ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಿಟ್ಟರೆ ನಮ್ಮ RCB ಕಡೆ ಅಂತೂ ಪೇಸರ್ಸ್ ಗಳೇ ಡಾಮಿನೇಟ್ ಮಾಡೋದಂತೂ 100% ಹೌದು ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಮತ್ತೇನಪ್ಪ ಅಂತ ಹೇಳಿದ್ರೆ KKR ನಲ್ಲಿ ಬಂದ್ರೆ ಆಲ್ರೌಂಡರ್ಸ್ ಗಳದ್ದೇ ಸ್ವಲ್ಪ ನರೇನ್ ಅದೇ ರೀತಿಯಾಗಿ ಆಂಡ್ರೆ ರಸಲ್ ಅವ್ರ ಪರ್ಫಾರ್ಮೆನ್ಸ್ ಹೆಚ್ಚಿದೆ. ನಮ್ಮ RCB ಕಡೆ ಕೂಡ ಯಾರ್ಯಾರನ್ನ ಆಲ್ರೌಂಡರ್ಸ್ ಗಳನ್ನ ಹಾಕೊಂಡು ಹೋಗ್ತಾರೆ ಪ್ಲೇಯಿಂಗ್ 11 ಅಲ್ಲಿ ಅನ್ನೋದು ಕ್ವಶನ್ ಮಾರ್ಕ್ ಹಾಕೊಂಡಿದೆ. ಒಂದೇ ಲಿವಿಂಗ್ ಸ್ಟೋನ್ ಒಂದು ಹೋಗ್ತಾರೆ ಅನ್ನೋದು ಹೆಚ್ಚಿನಿದೆ. ಅದೇ ರೀತಿ ಕೃಣಾಲ್ ಪಾಂಡ್ಯ, ಮನೋಜ್ ಪಾಂಡ್ಯ ಅವ್ರನ್ನ ತಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಸೈಕ್ ಸ್ಕ್ವಾಡ್ ಆಗತ್ತೆ ಅಂತಾನೆ ಹೇಳ್ಬೋದು ನಮ್ಮ RCBದು. ನೋಡೋಣ ಜಸ್ಟ್ ಗೊತ್ತಾಗುತ್ತೆ. ಮತ್ತೊಂದು ಸಂಜೆ 7:30ಕ್ಕೆ ಆಗ್ತಿರೋದು ಕೂಡ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಪ್ರಸಾರವಾಗ್ತಿರೋದು. ಅದು ಕೂಡ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಮಾತ್ರ ನಿಮ್ಗೆ ಕಾಣಿಸುತ್ತೆ. ಅಥವಾ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. 7:30ಕ್ಕೆ ಆಗ್ತಾ ಇದೆ. ನೋಡೋಣ ಯಾರು ವಿನ್ ಆಗ್ತಾರೆ. ನನ್ನ ಹಾನೆಸ್ಟ್ ಪ್ರಿಡಿಕ್ಷನ್ ಅಲ್ಲಿ ನನ್ನ ಪ್ರಕಾರ RCBಗೆ ಹೆಚ್ಚಿನ ಚಾನ್ಸಸ್ ಇದೆ. KKR ಪ್ಲೇಯರ್ಸ್ಗಳ ಫಾರ್ಮ್ ನೋಡ್ತಾ ಇದ್ರೆ
ಒಟ್ನಲ್ಲಿ ನಮ್ಮ ಆರ್ ಸಿ ಬಿಗೆ ಯಾವುದೇ ಆರ್ಡರ್ ಆದರೂ ಕೂಡ ಬೌಲಿಂಗಲ್ಲಂತೂ ಸಿಕ್ಕಾಪಟ್ಟೆ ಬೊಂಬಾಟಾಗಿದೆ ನಮ್ಮ ಆರ್ ಸಿ ಬಿ. ಅವ್ರ ಕಡೆ ಬೌಲಿಂಗ್ ಅಷ್ಟು ವೀಕ್ ಇದ್ದಾರೆ. ನಮ್ಮ ಆರ್ ಸಿ ಬಿ ಬ್ಯಾಟಿಂಗಲ್ಲೂ ಕೂಡ ಒಳ್ಳೆ ಸಬ್ಲೆನ್ಸ್ ಫಾರ್ಮಲ್ಲಿ ಇರುವಂಥ ಬ್ಯಾಟರ್ಸ್ಗಳಿರೋದ್ರಿಂದ ಅವ್ರ ಕಡೆ ಬ್ಯಾಟಿಂಗ್ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡದೇ ಇರುವಂಥ ಬ್ಯಾಟರ್ಸ್ಗಳಿದ್ದಾರೆ. ಅಂದರೆ ಯಾರು ಕೂಡ ಇಷ್ಟೊಂದು ಫಾರ್ಮಲ್ ಇಲ್ಲ ನಮ್ಮ ಆರ್ ಸಿ ಬಿ ಅಷ್ಟೊಂದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಆರ್ ಸಿ ಬಿ ಅದೇ ರೀತಿಯಾಗಿ KKRನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.